519.6ಕ್ಕ ಹತ್ತಕ್ಕೆ ಇದನ್ನ ಮಾಡ್ಯಾರು. ಇದಕ್ಕ ಮಾಡಿದ್ರ ಪೂರಾ ಮಾಡ್ಬೇಕು, ಇರ್ಲಿಕ್ಕಂದ್ರ 519.6ಕ್ಕ ಮತ್ ಮಾಡಿಬಿಡ್ಬೇಕು. ಇದ ನಮ್ಮದು ಪೂರಾ ಬೇಡಿಕೆ. ಈ ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕ ನಾವು ಎಲ್ಲಾ ಹಿರಿಯರು ಕೂಡ್ಕೊಂಡು ಬಾಗಲಕೋಟ್, ಬಿಜಾಪುರ್, ಮುಧೋಳ್, ಜಮಖಂಡಿ ಎಲ್ಲಾ ತಾಲೂಕುಗಳನ್ನ ಸಂಘಟನೆ ಮಾಡಿ ಪಕ್ಷಾತೀತವಾಗಿ ಎಲ್ಲಾ ಹಿರಿಯರನ್ನು ಒಳಗೊಂಡು ಉಗ್ರ ಹೋರಾಟವನ್ನು ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆ ಪ್ರಕಾರ ಇವತ್ತಿನ ದಿವಸ ನಾವು 10,000 ಗಟ್ಟಲೆ ಜನ ಕೂಡಿಕೊಂಡು ಸಭೆಯನ್ನ ಮಾಡೀವಿ. ಈ ಸಭೆ ಯಶಸ್ವಿ ಆಗೈತಿ. ಇದೇ ರೀತಿ ನಾವು ದಿನಾಲು ಇದನ್ನ 519.6ಕ್ಕೆ ನಿಲ್ಲಬೇಕು, ಇಲ್ಲ 524.6ಕ್ಕೆ ನೀರು ನಿಂದಿರ್ಸ್ಬೇಕು. ಈ 2 ಒಂದ ಆಗ್ಬೇಕು, 22 ನಾವು ಮಾಡಕ್ ನಮ್ಗೆ ಒಪ್ಪಿಗಿಲ್ಲ ಅನ್ನುವಂತ ಮಾತನ್ನ ಈ ಸಭೆಯ ಮೂಲಕ ಎಲ್ಲರೂ ಕೂಡಿ ನಾವು ತೀರ್ಮಾನ ತೆಗೆದುಕೊಂಡು ಅಂತ ಹೇಳಿ ನನ್ನ ಮಾತು. ನಾನು ಜಿಡಿ ದೇಸಾಯಿ ಅಮಲ್ಜರಿ. ಈ ಹೋರಾಟ ನಮಗ 70 ವರ್ಷ. ಅದು 1963 ಇದನ್ನ ಫೌಂಡೇಶನ್ ಹಾಕ್ಯಾರ. ಈಗ ನಮ್ ಹಿರಿಯರು ಹೇಳ್ಕೊಟ್ಟು ಸತ್ತು ಹೋದ್ರು, ನಾವು ಸಹಾಯಕ್ತಾ ಇರ್ತೀವಿ. ಇವತ್ತ ಉತ್ತರ ಕರ್ನಾಟಕದವ್ರಂದ್ರ ನಮ್ಮನ್ನೊಂದು ಕುರಿ ಅಂತ ತಿಳ್ಕೊಂಡಾರ. ಅವ್ರು ಏನ್ ಹೇಳಿದ್ರು ನಮಗ ಕೇಳಾಗ್ತಾ ಇರಲ್ಲ. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾಳೆ ಹಿಡ್ದ ನಾವು ಸರಣಿ ಉಪವಾಸ, ಮುಂದ ನಾವು ಉಪವಾಸ ಕುಂಡ್ರಕ ತಯಾರಿದೀವಿ. ಇಲ್ಲಿಂದ ಅವರಲ್ಲಿ ಸರ್ಕಾರದಿಂದ ಏನೋ ಆದೇಶ ಬರೋವರೆಗೆ ನಾವು ಜಾಗ ಕೇಳಂಗಿಲ್ಲ ಅಂತೇಳಿ ಶಪಥ ಮಾಡಿವಿ. ಏನೈತ್ರಿ ಎಲ್ಲಾ ಹೇಳೈತಿ, ಇದನ್ ಮಾಡೈತಿ ಗೌರ್ಮೆಂಟ್ ಇದನ್ ಮಾಡ್ಕೊಂಡ್ ಕ್ಯಾಚಿಂದ ಮುಂದಿನ ಹೋರಾಟ ಇದನ್ ಮಾಡ್ಕೊಂಡ್ ತೀವ್ರವಾಗಿ ಮಾಡಿದ್ವಿ. ಮುಂದೆ ಏನೈತಿ ಇದಕ್ ಮನೇಲಿಕ್ಕ ಮುಂದ್ ಬರ್ರಿ ಬೆಳಗಾವ್ ಪರ್ಕೇರಿ ಸಾಕಿನ ಚಾರ್ದಾವ್ 24 ಮಾಡಿದ್ವಿ. 24 ಮಾಡ್ಬೇಕು, ನಮ್ ಪೇಮೆಂಟ್ ಪೂರಾ ಮಾಡ್ಬೇಕು. ಮಾಡಿ ನಾವು ಉಗ್ರ ಹೋರಾಟ ನಾವು ಅಲ್ಲಿವರೆಗೂ ಮಾಡತ್ತೇವೆ, ತಯಾರಾಗಿವಿ. ಈಗ ನಾನು ಪ್ರೊಫೆಸರ್ GM ಚನ್ನಪ್ಪಗಳು ಅಂತೇಳಿ, ವಿದ್ಯಾಗಿರಿ ವಾಸಿ. ನಮ್ಮೂರು ಬೂದ್ಯಾಳ ಮುಳುಗಡೆ ಆಗಿದೆ, ಇನ್ನು ಮುಳುಗಡೆ ಆಗ್ಬೇಕಾಗಿದೆ. 524ರೊಳಗ ಇನ್ನು ಆಗ್ಬೇಕಾಗಿದೆ. ಇದೆಲ್ಲ ಸಮಗ್ರವಾಗಿ 524 256 ಏನಿದೆ ಅಲ್ಲ ಮೀಟರು, ಅಷ್ಟು ಎತ್ತರಕ್ಕೆ ಈಗ ಅದು ಡ್ಯಾಮ್ ಕಟ್ಟಿದ್ದಾಗಿದೆ. ಅದನ್ನ ಎಲ್ಲ ಕಂಪೆನ್ಸೇಷನ್ ಏನು ಕೊಡ್ಬೇಕಾದದನ್ನ ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿ ಇದೆ. ಇದರೊಳಗೆ ಹಿಂದೆ ಸರಿಯುವಂತ ಮಾತನೇ ಇಲ್ಲ. ನಾವು ಹೋರಾಟಗಾರರು ಇದಕ್ಕೆ ನಮ್ಮ ಎಲ್ಲ ಒಂದು ತ್ಯಾಗಕ್ಕೂ ನಾವು ಸಿದ್ಧರಿದ್ದೀವಿ. ನನ್ನ ಹೆಸರು GR ಪಾಟೀಲ್, ವಕೀಲರು ಕೊರ್ತಿ. ಈ ಹೋರಾಟ ಸಮಿತಿಯಲ್ಲಿ ನಾನು ಒಬ್ಬ ಸಂತ್ರಸ್ತ. ಬಹುತೇಕವಾಗಿ ಇಲ್ಲಿವರೆಗೆ ಮಠಾಧೀಶರು ಮತ್ತು ಎಲ್ಲ ನಾಯಕರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಬಟ್ ನಾನು ಮಾತಾಡ್ತಕ್ಕಂಥ ವಿಷಯ ಒಂದೇ. ಬಹುತೇಕವಾಗಿ ಹೋರಾಟಗಳು ಈ ಯಶಸ್ವಿ ಆಗ್ಲಿಕ್ಕೆ ಬರೀ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳ ಕಾರಣ ಅಲ್ಲ. ನಮ್ಮ ಹಿತಾಸಕ್ತಿಯನ್ನು ಕಾಪಾಡೋಳಕ್ಕೆ ನಾವು ಒತ್ತಡ ಹೇರ್ತಕ್ಕಂಥ ಕೆಲಸದಲ್ಲಿ ವಿಫಲರಾಗಿದ್ದು ಇದಕ್ಕೊಂದು ಕಾರಣ ಇದೆ. ಇಲ್ಲಿವರೆಗೆ 519.6ವರೆಗೆ ಈ ಹೋರಾಟಗಳಾಗಲ್ಲ. ಅಲ್ಲಿ ಸಾಮೂಹಿಕ ನಾಯಕತ್ವ ಮತ್ತು ಪಕ್ಷಾತೀತ ನಾಯಕತ್ವ ಹಾಗೂ ಸಂತ್ರಸ್ತರನ್ನು ಕರೆತರುವಲ್ಲಿ ಮತ್ತು ಅವರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಒಂದು ಯುದ್ಧೋಪಾದಿಯಲ್ಲಿ ಕೆಲಸಗಳದು. ತದನಂತರ ಆ ಕೆಲಸಗಳು ಸ್ತಬ್ಧದು. ಈ ಒಂದು ತಿಂಗಳಿಂದ ಸಾಕಷ್ಟು ಯುವಕರು ಮತ್ತು ಸಂತ್ರಸ್ತರು ಜನಪ್ರತಿನಿಧಿಗಳ ಮೇಲೆ ಒತ್ತಡ ತಂದು ಹೀಗೆ ನಾವು ಸುಮ್ಮ ಕುಳಿತರೆ ಈ ಹೋರಾಟಗಳಿಗೆ ಶಕ್ತಿ ಬರೋದಿಲ್ಲ. ಆವರಣ ಕಾರಣದಿಂದ ನಾವು ಪ್ರತಿ ಹಳ್ಳಿಗಳಲ್ಲಿ ಅಡ್ಡಾಡಿ ತಿರುಗಾಡಿ ಸಂತ್ರಸ್ತರಲ್ಲಿ ಜಾಗೃತಿ ಮೂಡಿಸಿ ನಾವೆಲ್ಲರೂ ಯುದ್ಧೋಪಾದಿಯಲ್ಲಿ ಮತ್ತೆ ಹೋರಾಟ ಕೇಳೋಣ. ಆ ಹೋರಾಟದಲ್ಲಿ ಯಶಸ್ಸು ಕಾಣೋಣ. ಒಂದ್ ವೇಳೆ ಹೋರಾಟದಲ್ಲಿ ಸರ್ಕಾರಗಳು ಸ್ಪಂದನೆ ಮಾಡದೆ ಹೋದ್ರೆ ನಾವು ಅಹೋರಾತ್ರಿ ಧರಣಿ ಹೋರಾಟ ಮಾಡೋಣ, ಸತ್ಯಾಗ್ರಹ ಮಾಡೋಣ. ಕೊನೆಯ ಪಕ್ಷ ನಾವೆಲ್ಲರೂ ಚಳಿಗಾಲ ಅಧಿವೇಶನದಲ್ಲಿ ಎಲ್ಲರೂ ಅಲ್ಲಿ ಹೋಗಿ ಹೋರಾಟಗಳನ್ನ ಮಾಡಿಸಿಂದ ನಮ್ಮ ಹೋರಾಟಗಳನ್ನ ಅಂತಿಮ ರೂಪ ತಗೊಳ್ಳಂತಕ್ಕಂಥ ಅಭಿಪ್ರಾಯಕ್ಕೆ ನಾವು ಬಂದು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೆವು. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ದಿನದಿಂದ ದಿನಕ್ಕೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ನಾವು ತಗೊಂಡು ಹೋಗ್ತೀವಿ. ಅದರಲ್ಲಿ ಯಶಸ್ವಿ ಆಗ್ತಕ್ಕಂಥ ವಿಶ್ವಾಸ ಇದೆ. ನನ್ನ ಹೆಸರು ಮೌಲಾ ಸಾಬ್ ಹುಸೇನ್ ಸಾಬ್ ಜಮಾದಾರ್, ಸಾಕೆ ನೆರಹಳ್ಳಿ, ತಾಲೂಕು ಬೀಳ್ಗಿ. ನಾನು ಒಬ್ಬ ಸಂತ್ರಸ್ತ. ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೆಯದಾಗಿ ಒಂದು ಡ್ಯಾಮನ್ನು ಅಡಿಪಾಯ ಹಾಕಿದ ಮೇಲೆ ಸುಮಾರು 60 ವರ್ಷಗಳ ಕಾಲ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಇದೊಂದು ಇತಿಹಾಸದಲ್ಲಿ ಬರೆದಿಡುವಂತ ಅಕ್ಷರ. 60 ವರ್ಷಗಳ ಒಂದು ಡ್ಯಾಮಿನ ಆಯುಷ್ಯ ಇರ್ತಪ್ಪ ಅಂದ್ರ 50 ರಿಂದ 60 ವರ್ಷನೇ ಇರ್ತದ ಡ್ಯಾಮಿನ ಆಯುಷ್ಯ. ಅದನ್ನ ಮತ್ತ ರೀಕನ್ಸ್ಟ್ರಕ್ಷನ್ ಮತ್ತ ಅದನ್ನ ರಿಪೇರ್ ಮಾಡುವಂತ ಹಂತಾದ ಹೋಗಿ 60 ವರ್ಷ ಆದ್ರೂ ಇದು ಡ್ಯಾಮನ್ನ ಕಂಪ್ಲೀಟ್ ಆಗಿಲ್ಲ. ಮತ್ತ ಅದರ ಸಂತ್ರಸ್ತರಿಗೆ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ. ಈ ರೀತಿ ಒಂದು ಮೈಸೂರು ಭಾಗಕ್ಕೊಂದು
ಈ ಕಡೆ ಉತ್ತರ ಕರ್ನಾಟಕ ಒಂದು ಈ ರೀತಿ ಸರ್ಕಾರ ಧೋರಣೆ ಮಾಡ್ಕೊತ ಹೋದ್ರ ಉತ್ತರ ಕರ್ನಾಟಕ ರಾಜ್ಯದ ಕೂಗು ಕೇಳುವಂತ ಪರಿಸ್ಥಿತಿ ಸಮೀಪಿಸುತ್ತೆ. ಅದಕ್ಕೆ ಈಗ ಆಳುವಂತ ಸರ್ಕಾರದ ಯಾವತ್ತು ಆಡಳಿತಗಾರರು ಅವು ಎಚ್ಚೆತ್ತು ಈ ಸಂತ್ರಸ್ತರ ಒಂದು ದುಸ್ಥಿತಿ ಏನದ ಇವ್ರಿಗೆಲ್ಲ ಸರಿಯಾಗಿ ಪರಿಹಾರವನ್ನು ಕೊಟ್ಟು ಇವರನ್ನು ಅನುದಾನ ಇದು ಸರಿಯಾಗಿ ಪೂರೈಸಬೇಕಂತ ಈ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತೀವಿ. ಅದಕ್ಕಾಗಿ ಈಗ ಹೋರಾಟ ಪ್ರಾರಂಭವಾಗಿದೆ. ಇದು ಉಗ್ರ ರೂಪ ತಾಳುವಕ್ಕಿಂತ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತು ಈ ಸಂತ್ರಸ್ತರ ಭಾವನೆಯನ್ನ ನೀಗಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ನನ್ನ ಹೆಸರು ನಾಗೇಶ್ ಸೋರ್ಗಾಂವ್, ಮುಧೋಳ ತಾಲೂಕ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಈ ಕೃಷ್ಣಾ ಮೇಲ್ದಂಡೆ ಯೋಜನೆ 60 ವರ್ಷಗಳಿಂದ ಇನ್ನೂ ಮುಗಿತಾ ಇಲ್ಲ. ನಿಮಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂತ ಜಿಲ್ಲೆ ಬಾದಾಮಿ ಕ್ಷೇತ್ರದ ಶಾಸಕರಾಗಿ ನಿಮ್ಮ ರಾಜಕೀಯ ಪುನರ್ಜನ್ಮ ಪಡೆದಿರಿ. ಇವತ್ತು ನೀವು 2013ರಲ್ಲಿ ಈ ಯೋಜನೆಯಲ್ಲಿ 5 ವರ್ಷ ಮುಗಿಸ್ನಕ್ಕೆ ಹೇಳಿದ್ರಿ. 10 ವರ್ಷ ಕಳೆದು ಹೋತು. ಆದ್ರೆ ಇನ್ನು ಈ ಯೋಜನೆಯನ್ನ ಪೂರ್ಣಗೊಳಿಸಿ 15 ಲಕ್ಷ ಎಕರೆ ನೀರಾವರಿ ಯೋಜನೆಯನ್ನ ನೀವು ಆಸಕ್ತಿ ವಹಿಸ್ತಾ ಇಲ್ಲ. ಅದಕ್ಕ ತಮ್ಮಲ್ಲಿ ವಿನಂತಿ ಏನಂದ್ರ, ಈ ಭಾಗ್ಯಗಳಿಗೆ ಬದಲಾವಣೆ ಮಾಡಿಕೊಂಡು ಈ ಯೋಜನೆಯನ್ನ ಇನ್ನೂ 3.5 ವರ್ಷ ಕಾಲದಲ್ಲಿ ಮುಗಿಸದೇ ಇದ್ರ ನಿಮ್ಮನ್ನ ಈ ಕುರ್ಚಿಲಿಂದ ಕೆಳಗಿಳಿಸುವ ಕೆಲಸವನ್ನು ನಾವು ಹೋರಾಟಗಾರರು ಮಾಡ್ತೀವಿ. ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ.